ಪುಟ್ಟಿ ಬಂಗಾರಿ ಎಲ್ಲೋಗಿದ್ದೆ? ಅಜ್ಜಿ ತಾತ ಎಲ್ಲಿ? ಅದಿರ್ಲಿ ಪುಟ್ಟ, ನೀನ್ ಎಲ್ಲೋಗಿದ್ದೆ? ನಾನು ಕುಕ್ಕರ್ ಶಾಪಿಗೆ ಹೋಗಿದ್ದೆ. ತಾತ ಎಲ್ಲಿ? ಬಂಗಾರಿ ತಾತ ಪುಟಿ, ನನ್ನ ಕ್ಷಮಿಸ್ಬಿಡು ಪುಟ್ಟಿ. ನಾನು ನಿನ್ನನ್ನು ಬಿಟ್ಟು ಬಂದ್ಬಿಟ್ಟೆ. ನೀವಿಬ್ರು ಯಾಕೆ ಕಳ್ತಾ ಇದ್ದೀರಾ? ನನ್ಗೇನು ಆಗಿಲ್ಲ. ಮಗುಗೆ ಏನೂ ಆಗಿಲ್ಲ. ಕಿಡ್ನ್ಯಾಪ್ ಮಾಡಿದವರಿಂದ ನಾನು ಜೋಪ ಅನ್ವ ಕರ್ಕೊಂಬಂದಿದ್ದೀನಿ. ಕಿಡ್ನ್ಯಾಪ? ಮಗುನ ಯಾರೋ ಗಾಡೀಲಿ ಎತ್ಕೊಂಡು ಹೋಗ್ತಾ ಇದ್ರು. ಪಾಪ ಅವಳು ತುಂಬಾ ಭಯ ಬಿದ್ದಿದ್ಲು. ಇಲ್ಲ, ನನ್ಗೇನು ಭಯ ಆಗಿಲ್ಲ. ಸರಿಯಾದ ಸಮಯಕ್ಕೆ ನಾನು ಹೋದೆ. ಇಲ್ಲ ಅಂದಿದ್ರೆ ದೇವರೇ. ಥ್ಯಾಂಕ್ಸ್ ಅಣ್ಣಪ್ಪ, ಇದೆಲ್ಲ ಆಗಿದ್ದು ನನ್ನ ತಪ್ಪಿಂದಾನೆ. ರೀ, ಮೊದಲು ಸೀತಂಗೆ ಹೇಳ್ಬೇಕು. ಸೀತಾ ಸಿಹಿ ಸಿಕ್ಕಿದಾಳೆ, ಇಲ್ಲೇ ಇದ್ದಾಳೆ. ಬಾಮ್ಮ, ಮನೆಗೆ ಬಾಮ್ಮ, ಅವಳಿಗೇನೂ ಆಗಿಲ್ಲ. ನನ್ಗೇನು ಆಗಿಲ್ಲ ಅಜ್ಜಿ. ನೀವೇನು ಭಯ ಪಡ್ಬಿಡಿ. ಅಕಸ್ಮಾತಾಗಿ ನನಗೇನೋ ಅನುಮಾನ ಬಂದು ನನ್ನ ಕಾರ್ ನಿಲ್ಲಿಸ್ದೆ. ನೋಡಿದ್ರೆ ನಮ್ಮ ಮಗು. ಐ ಮೀನ್ ಸೀತಾ. ಹೌದೇನೆ ಪುಟ್ಟಿ, ಭಯ ಪಟ್ಯಾ? ಇಲ್ಲ ಅಜ್ಜಿ. ಆಮೇಲೆ ನಾನು ಧೈರ್ಯ ಹೇಳಿದೆ. ಥ್ಯಾಂಕ್ಸ್ ಕಣಪ್ಪ, ನಿನ್ನ ಈ ಉಪಕಾರ ನನ್ನ ಜೀವನ ಪರ್ಯಂತ ಮರೆಯೋದಿಲ್ಲಪ್ಪ. ಅಯ್ಯೋ ಅಪ್ಪ, ತುಂಬ ದೊಡ್ಡ ಮಾತು. ನಮ್ಮನೆ ಮಗುನ ನಾನು ಕಾಪಾಡದೆ ಇರ್ತೀನ ಹೇಳಿ? ದೇವ್ರು ದೊಡ್ಡವನು. ದೇವರು ಕೆಲವು ಸಲ ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಕೆಲವು ಸಲ ಕೆಲವ್ರನ್ನ ಕಾಪಾಡಕ್ಕೆ ಅಂತಾನೆ ಕಳಿಸ್ತಾನೆ. ಇವತ್ತು ನನ್ನ ಸರ್ದಿ ಆಗಿತ್ತು ಅಷ್ಟೇ. ಮಗು ಮೇಲೆ ದೇವ್ರ ಅನುಗ್ರಹ ಇದೆ. ಅದಕ್ಕೆ ಮಗು ಯಾವುದೇ ತೊಂದರೆ ಆಗದೆ ಸೇಫ್ ಆಗಿ ಮನೆಗೆ ಬಂದಿದ್ದಾಳೆ. ಇದು ಸೀತಾ ಅವರಲ್ಲಿ? ಅವಳು ಮಗುನ ಹುಡುಕ್ತಾ ಹೋಗಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಹೌದಾ? ಆ ದೇವರು ಸರಿಯಾದ ಸಮಯಕ್ಕೆ ನಿನ್ ಕಳಿಸ್ತಾಪ್ಪ. ಯಾಕಪ್ಪ ಹೊರಗೆ ನಿಂತಿದ್ಯಾ? ಬಾ ಒಳಗೆ. ಸರಿ ಅಮ್ಮ. ಸಿಹಿ ಸಿಹಿ ನಾನು ಹೇಳ್ದೆ ತಾನೆ, ರಜಾ ಇದ್ದಾಗ ನೀನ್ ಮನೇಲೇ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು ಅಂತ. ಏನೂ ಆಗಿಲ್ಲ ಸೀತಮ್ಮ. ಸೀತಾ, ಇವರೇ ಅಮ್ಮ ಅವಳನ್ನ ಕರ್ಕೊಂಡು ಬಂದಿದ್ದು. ಇವ್ರಿರೋ ಹೊತ್ತಿಗೆ ಆಯ್ತು. ಪಾಪ ಕೂತ್ಕೋ ಬಾ. ಸೀತಾಜಿ, ಮಗು ತುಂಬಾ ಭಯ ಪಟ್ಟಿದ್ಲು. ನಾನು ಆಗ್ಲಿಂದ ಹೇಳ್ತಿದ್ದೀನಿ, ನಾನು ಭಯ ಪಟ್ಟಿಲ್ಲ ಅಂತ. ಹೌದಾ? ಗುಡ್ ಗುಡ್. ಆಮೇಲೆ ನಾನು ಧೈರ್ಯ ಹೇಳಿ ಮನೆಗೆ ಕರ್ಕೊಬಂದೆ.
ಯಾರೋ ಕಾರಲ್ಲಿ ಕೂಡಿಸ್ಕೊಂಡ್ಬಿಟ್ಟಿದ್ರಂತೆ. ದೇವ್ರೆ, ಏನಾರು ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ? ಕಾರಲ್ಲ, ಹೌದು, ಯಾರೋ ಕಾರಲ್ಲಿ ಕಿಡ್ನಾಪ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ರು. ಸದ್ಯ ಸರಿಯಾದ ಸಮಯಕ್ಕೆ ಇವ್ರು ಬಂದಿದ್ದಾರೆ. ಇವ್ರ ಜೊತೆ ಮಗು ಇಲ್ಲ ಅಂತ ನೋಡಿದಾಗ ನಂಗೆ ತುಂಬ ಗಾಬರಿ ಆಗೋಗಿತ್ತು. ಸದ್ಯ ಮಗುಗೇನು ಆಗಿಲ್ಲ ಅನ್ನೋದೇ ನಂಗೆ ಸಮಾಧಾನ. ಪಾಪ ಸೀತಾಜಿ ಎಷ್ಟು ಸಂಕಟ ಅನುಭವಿಸ್ತಿದ್ರು ಏನೋ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಯ್ಯಯ್ಯೋ, ಥ್ಯಾಂಕ್ಸ್ ಎಲ್ಲ ಯಾಕೆ, ಹಾಗೆಲ್ಲ ಕೇಳ್ಬಿಡಿ. ಇದು ನನ್ನ ಕರ್ತವ್ಯ ಅಲ್ವಾ. ಸೀತಾಜಿ, ನಾ ಬರ್ತೀನಿ. ಅಪ್ಪ ಅಪ್ಪ, ನಾ ಹೋಗ್ಬರ್ತೀನಿ. ಅಮ್ಮ, ಹೋಗ್ಬರ್ತೀನಮ್ಮ. ಒಳ್ಳೇದಪ್ಪ, ಚೆನ್ನಾಗಿರಪ್ಪ. ಬಾಯ್ ರಾಮ್. ಸಿಹಿ ಪುಟ್ಟ, ಹುಷಾರು. ಅಳ್ಬೇಡ ಸೀತಮ್ಮ, ನಿನ್ನ ಹತ್ರ ನನಗೂ ಬೇಜಾರಾಗುತ್ತೆ. ನನಗೇನು ಆಗಿಲ್ಲ ಅಂತ ಹೇಳ್ದೆ ತಾನೆ. ನಿನ್ಗೇನು ಆಗ್ಬಾರ್ದು ಕಣೆ. ಕಾರ್ ನಿಲ್ಲಿಸ್ಬಿಟ್ಟು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಫ್ರೆಂಡ್, ನಿನ್ನ ಕಾರಲ್ಲಿ ಕರ್ಕೊಂಡೋದ್ರ? ಹ್ಞೂ ಫ್ರೆಂಡ್, ಆದ್ರೆ ನನ್ಗೆ ಭಯನೇ ಆಗ್ಲಿಲ್ಲ. ಅದ್ ಸರಿ, ಲಾಯರ್ ಅಂಕಲ್ ಹೇಗೆ ಸಿಕ್ಕರು ನಿಂಗೆ? ಅವರು ಗಾಡಿ ನಿಲ್ಸಿ ಅಂತ ನಾನು ಕರ್ಕೊಂಡು ಬಂದ್ರು. ಸದ್ಯ ದೇವ್ರೇ ಅವ್ರನ್ನ ಕಳಿಸ್ದ ಅನ್ಸುತ್ತೆ. ಆ ಪಾಪಿಗಳ ಕೈಯಿಂದ ಮಗುನ ಕಾಪಾಡಿದ್ರು. ದಿನ ಅವ್ರ ಹೆಸರು ಹೇಳ್ಕೊಂಡು ದೇವ್ರಿಗೆ ತುಪ್ಪದ ದೀಪ ಹಚ್ಚಿದ್ರು ಅದು ಕಡಿಮೆನೆ. ನೀನ್ ಯಾಕೆ ತಾತನ ಬಿಟ್ಟು ಹೋದೆ? ಹೇಳು ಸಿಹಿ, ಯಾಕೆ ಹೋದೆ? ಸಾರಿ ಸೀತಮ್ಮ. ಅವಳದೇನು ತಪ್ಪಿಲ್ಲಮ್ಮ, ತಪ್ಪಿಲ್ಲ ನಂದೆ. ಹಾಳಾದ ಮರುವು, ನಾನೇ ಅವಳನ್ನ ಮರ್ತು ಬಂದ್ಬಿಟ್ಟೆ. ಚೇಚೆ, ನೀವು ಹಾಗೆಲ್ಲ ಮಾತಾಬೇಡಿ ಸರ್. ಇಲ್ಲಪ್ಪ, ನಾನೇ ಮಾಡಿದ ತಪ್ಪು. ಸೀತಾ, ನಾನು ಮಾಡಿರೋದಕ್ಕೆ ಕ್ಷಮೆನೇ ಇಲ್ಲಮ್ಮ. ಆ ಲಾಯರ್ ಇಲ್ಲದೆ ಇದ್ದಿದ್ರೆ ನಮ್ಮ ಮಗುನ ಕಳ್ಕೊಂಡು ಬಿಡ್ತಾ ಇದ್ವಿ. ತಾತ, ನಿಂದೇನ್ ತಪ್ಪಿಲ್ಲ, ನನ್ ಕಳ್ದೋಗಿಲ್ಲ. ನಾನ್ ಮನೆಗ್ ಬಂದ್ಬಿಡ್ತಿದ್ದೆ. ಆ ಬಲೂನ್ ನೋಡ್ಕೊಂಡು ನಾನು ಹೋದೆ.
ಸಾರಿ ತಾತ. ನೀನು ತಾತನ ಕೈ ಇಟ್ಕೋಬೇಕಿತ್ತು ತಾನೆ. ನೀನು ಒಬ್ಳೆ ಹೋಗಿದ್ದಕ್ಕೆ ಹೀಗೆಲ್ಲ ಆಗಿದ್ದು. ಸೀತಾ, ನನ್ನ ಕ್ಷಮಿಸ್ಬಿಡಮ್ಮ. ಕ್ಷಮೆ ಕೇಳಿ ಏನ್ರಿ ಪ್ರಯೋಜನ? ನಾನು ಮರ್ವಿನ ಬಗ್ಗೆ ಹೇಳಿದಾಗೆಲ್ಲ ನೀವು ಅಸಡ್ಡೆ ಮಾಡ್ಕೊಂಡಿರ್ತಾ ಇದ್ರಿ. ಇವತ್ತು ನೋಡಿ ಎಂಥ ಅನಾಹುತ ಆಗ್ತಾ ಇತ್ತು. ಅಮ್ಮ ಪ್ಲೀಸ್ ಅಮ್ಮ. ನಮ್ಮನ್ನ ನಂಬಿ ಮಗುನ್ ಬಿಟ್ಟು ಹೋಗ್ತೀಯಾ? ಇವ್ರು ಹೀಗೆ ಮಾಡಿದ್ರೆ ಏನಮ್ಮ ಮಾಡೋದು? ಅಮ್ಮ ಇವಾಗ ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಸಿಹಿಗೆ ಇನ್ನಷ್ಟು ಹುಷಾರಾಗಿರ್ಬೇಕು ಅಂತ ನಾವು ಹೇಳಿ. ನೀನೇ ನನ್ ಕಾಪಾಡಿದ್ದು ಫ್ರೆಂಡ್, ಆ ಅಂಕಲ್ ಅಲ್ಲ. ನಾನಾ? ನೀನು ನನ್ ಮುಗುಳ್ನಕ್ಕೆ ಮ್ಯಾಜಿಕ್ ಹೇಳ್ಕೊಟ್ಟಿದ್ಯಾ, ಅದಕ್ಕೆ ನಾನು ಧೈರ್ಯವಾಗಿದೆ. ನನ್ಗೇನು ಆಗಲ್ಲ. ಥ್ಯಾಂಕ್ ಯು ಫ್ರೆಂಡ್. ಆದ್ರೂ ನಿನ್ನ ಯಾರೋ ಕಿಡ್ನಾಪ್ ಮಾಡಕ್ ನೋಡಿದ್ರಂತಲ್ಲ, ಯಾರ್ಯಾರೋ ಕರೆದ್ರೆ ಹೋಗ್ಬಾರ್ದಲ್ವಾ ನೀನು? ಇನ್ಮೇಲೆ ಹೀಗ್ ಮಾಡಲ್ಲ. ಸಾರಿ. ಗುಡ್. ರಾಮ್ ಥ್ಯಾಂಕ್ ಯು. ನನ್ಗೇನು ಮಾಡಬೇಕು ಅಂತ ಗೊತ್ತಿಲ್ಲದೆ ನಿಂತಿದ್ದಾಗ ಮೊದಲು ನೆನಪಾಗಿದ್ದೆ ನೀವು. ಅಮ್ಮ ಇವಳು ಕಾಣ್ತಿಲ್ಲ ಅಂತ ಫೋನ್ ಮಾಡಿ ಹೇಳಿದಾಗ ರಸ್ತೆಯಲ್ಲಿ ನಿಂತು ನಾನು ತಕ್ಷಣ ಹುಡ್ಕಕ್ಕೆ ಶುರು ಮಾಡಿದೆ. ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ನಾನು ಬ್ಲ್ಯಾಂಕ್ ಆಗೋದೆ ರಾಮ್. ಇವಳಿಗೆ ಏನಾದರೂ ಆಗಿದ್ದಿದ್ರೆ. ಸಾರಿ ಸೀತಮ್ಮ, ಇನ್ಮೇಲೆ ಹುಷಾರಾಗಿರ್ತೀನಿ. ಸದ್ಯ ಲಾಯರ್ ಅವರು ಇವಳನ್ನ ನೋಡಿದ್ರು ಕರ್ಕೊಂಡು ಬಂದರು. ಇಲ್ಲಾಂದ್ರೆ ಏನಾಗ್ತಿತ್ತೋ ಏನೋ. ಏನೂ ಆಗ್ತಿರ್ಲಿಲ್ಲ. ನನ್ನ ಫ್ರೆಂಡ್ ಹೇಗಾದ್ರೂ ಮಾಡಿ ಬಂದ್ಬಿಟ್ರು ಅವ್ರು, ಅಲ್ವೇನಾ? ನಿನ್ಗೆ ನನ್ನ ನಂಬರ್ ಗೊತ್ತು ತಾನೆ? ಫ್ರೆಂಡ್, ಯಾವ್ದಾದ್ರೂ ಫೋನ್ ಸಿಕ್ಕಿದ್ರೆ ನಿನ್ಗೆ ಫೋನ್ ಮಾಡ್ತಿದ್ದೆ ಫ್ರೆಂಡ್. ಸರಿ ಹೋಯ್ತು. ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಅವ್ರಿಗೆ ತೊಂದರೆ ಕೊಡೋದಾ? ಎಂತ ತೊಂದ್ರೆನೂ ಇಲ್ಲ. ಬೆಸ್ಟ್ ಫ್ರೆಂಡ್ಗೆ ಕಾಲ್ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು? ಕರೆಕ್ಟ್ ಫ್ರೆಂಡ್. ಫ್ರೆಂಡ್, ನೀನು ಚಿಕ್ಕವನಿದ್ದಾಗ ನಿನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರಾ? ಇಲ್ಲ, ನಾನು ನಿನ್ನಷ್ಟು ಕ್ಯೂಟ್ ಇರ್ಲಿಲ್ವಲ್ಲ, ಅದಕ್ಕೆ ಯಾರು ಕಿಡ್ನಾಪ್ ಮಾಡಿಲ್ಲ. ನೀನ್ ಕ್ಯೂಟ್ ಆಗಿದ್ಯಾ. ಈಗ ನೋಡು, ಯಾರಾದ್ರೂ ನಿನ್ನ ಕಿಡ್ನಾಪ್ ಮಾಡೇ ಮಾಡ್ತಾರೆ. ಸ್ವಲ್ಪನಾದ್ರೂ ಇವಳಿಗೆ ಟೆನ್ಷನ್ ಇದೆಯಾ ನೋಡಿ. ನಾನು ಭಯ ಪಟ್ಕೊಂಡು ಓಡ್ ಬಂದೆ ಇವಳಿಗೆ ಏನಾಯ್ತು ಅಂತ. ಇವಳು ನೋಡಿದ್ರೆ ಆರಾಮಾಗಿದ್ದಾಳೆ. ಹೀಗೆ ಇರಬೇಕು. ಬಟ್ ಸಿ ಪುಟ, ಯು ಶುಡ್ ಆಲ್ವೇಸ್ ಬಿ ಸೇಫ್. ಗೊತ್ತಾಯ್ತಾ? ಯು ಆರ್ ಲವ್ಡ್ ಅಂಡ್ ಐ ಲವ್ ಯು ಸೋ ಸೋ ಮಚ್. ನೀನ್ ಹೇಳಲ್ವಾ ಸೀತಮ್ಮ? ಐ ಲವ್ ಯು ಅಂತ ಹೇಳು. ಸನಿಹದಲ್ಲೇ ಇರೋ ಸೊಗಸು ಹೀಗೆ ಕಾಯಲಿ ಸ್ಫೂರ್ತಿಯಾಗಿ, ಅನುರಾಗವೇ ಸೇತುವೆ, ಎರಡು ತೀರವು ಸೇರಲಿ, ഇരുളൊന്തನು ಮೀರಿಸೋ ನಸುಕು ನಿತ್ಯವೂ ಮೂಡಲಿ. ಸೀತಾರಾಮ ಓ ಸೀತಾರಾಮ. ಇನ್ಮೇಲೆ ಈ ಥರ ಟೆನ್ಷನ್ ಕೊಡಬೇಡ ರಾಮ್. ನಿಮಗೆ ಕಾಫಿ ಮಾಡ್ತೀನಿ. ನೋ ನೋ, ಇಟ್ಸ್ ಓಕೆ, ಪರವಾಗಿಲ್ಲ. ನಿಮ್ಮನ್ನ ಅಷ್ಟು ದೂರದಿಂದ ಕರೆಸ್ಕೊಂಡಿದ್ದೀನಿ. ಒಂದು ಲೋಟ ನೀರು ಕೊಡ್ತಾ ಇದ್ರೆ ಹೇಗೆ? ಇರಿ ಒಂದು ನಿಮಿಷ. ನೀರು ಕೊಟ್ಟಿಲ್ಲ ಅಂದ್ರೆ ಶಾಪ ಹಾಕಕ್ಕೆ ನಾನೇನು ರಾವಣ ಅಲ್ಲ ಸೀತಾವ್ರೆ. ಐ ಮೀನ್, ಬಂದಾಗೆಲ್ಲ ಉಪಚಾರ ಮಾಡೋದು ಬೇಡ ಅಂತ ಹೇಳಿದೆ ಅಷ್ಟೇ. ಡೋಂಟ್ ಬಿ ಸೋ ಫಾರ್ಮಲ್. ನೀನು ಟೆನ್ಷನ್ ಅಲ್ಲೇ ಬಂದ? ಮತ್ತೆ ನಮ್ ಸಿಹಿ ಪುಟ ಕಾಣಿಸ್ದೆ ಟೆನ್ಷನ್ ಆಗದೆ ಇರುತ್ತಾ? ಫುಲ್ ಟೆನ್ಷನ್. ಅದೆಲ್ಲ ಬಿಡು, ನೀನು ಯಾವತ್ತೂ ನನ್ನ ಬಿಟ್ಟು ಹೋಗ್ಬೇಡ, ಗೊತ್ತಾಯ್ತಾ?
ವಾಂಟ್ ಯು ಆಲ್ ಮೈ ಲೈಫ್. ಓಕೆ ಫ್ರೆಂಡ್. ಸರಿ, ನಾನು ಹೊರಡ್ತೀನಿ. ಬಾಯ್. ಬಿ ಸೇಫ್ ಆಯ್ತಾ? ಬಾಯ್. ಬಾಯ್ ಫ್ರೆಂಡ್. ಚಿಕ್ಕ ವಯಸ್ಸಲ್ಲಿ ಕಳೆದೋದ್ಮೇಲೆ ವಾಪಸ್ ಸಿಗೋದು ಎಲ್ಲರ ಜೀವನದಲ್ಲೂ ಆಗಿರುತ್ತಲ್ವಾ? ಆದರೆ ದೊಡ್ಡವರಾದ್ಮೇಲೆ ಕಳೆದೋದ್ರೆ ವಾಪಸ್ ಸಿಗೋದೇ ಇಲ್ಲ. ನೀನು ತುಂಬ ದಿವಸ ಆದ್ಮೇಲೆ ಖುಷಿಯಾಗಿದೆ. ಈ ಸಂತೋಷ ಕೆಡುವಂಥದ್ದು ಏನೂ ಆಗಬಾರ್ದು ಅನ್ನೋದೇ ನನ್ನ ಕನ್ಸರ್ನ್. ಆಕ್ಚುಲಿ ನಾನು ತುಂಬಾನೇ ಸಂತೋಷವಾಗಿದ್ದೆ. ಇಷ್ಟು ದಿನ ನನ್ನ ಮನಸ್ಸಲ್ಲಿರೋ ಕನ್ಫ್ಯೂಷನ್ ಅಷ್ಟು ಸಲೀಸಾಗಿ ಕ್ಲಿಯರ್ ಆಗಿಬಿಡುತ್ತೆ ಅನ್ನೋ ಐಡಿಯಾ ಕೂಡ ಇರಲಿಲ್ಲ ಮಗ. ಚಿಕ್ಕಿ ಯಾಕೆ ಕರೆದು ಗೊತ್ತಾ? ಚಾಂದ್ನಿ ವಿಷಯಕ್ಕೆ ಅಂತ ಮಾತ್ರ ಹೇಳ್ಬೇಡ. ಯಾಕೆ? ಚಾಂದ್ನಿ ವಿಷಯ ಮಾತಾಡಕ್ಕೆ. ಎಸ್, ಅವ್ರ ಜೊತೆ ನಾ ಮಾತಾಡೋವರೆಗೂ ನನ್ನ ಮನಸ್ಸಲ್ಲಿ ಏನು ಫೀಲಿಂಗ್ಸ್ ಇದೆ ಅನ್ನೋ ಕ್ಲಾರಿಟಿನೇ ನಂಗಿರ್ಲಿಲ್ಲ. ಅವಳ ವಿಷಯದಲ್ಲಿ ನನ್ನ ಮನ್ಸು ಆಲ್ರೆಡಿ ಅವಳನ್ನ ಬ್ಲಾಕ್ ಮಾಡಾಕ್ಬಿಟ್ಟಿದೆ ಮರಯ್ಯ. ಇನ್ಫ್ಯಾಕ್ಟ್ ಚಿಕ್ಕಿಗೆ ಎಲ್ಲ ವಿಷಯ ಡೈರೆಕ್ಟ್ ಆಗಿ ಹೇಳ್ಬಿಟ್ಟೆ. ಅವರು ತುಂಬಾನೇ ಬೇಜಾರು ಮಾಡ್ಕೊಂಡ್ರು. ಇನ್ಮೇಲೆ ಚಾಂದ್ನಿ ಫೋನ್ ಬರ್ಲಿ ಲೆಟರ್ ಬರ್ಲಿ ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಬಿಕಾಸ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ಇದನ್ನ ನೀನ್ ಚಿಕ್ಕಿ ಹತ್ರ ಹೇಳ್ದ? ಸೂಪರ್ ಮಗ. ಯಾಕೋ? ಐ ಆಮ್ ಹ್ಯಾಪಿ. ನೀನೀಗ ಶ್ರೀರಾಮಚಂದ್ರ ಆಗಿದ್ಯಾ. ಹಳೇ ದೋಷಗಳನ್ನೆಲ್ಲ ಬಿಟ್ಟು ಏಕಪತ್ನಿ ವ್ರತಸ್ಥ. ಏಕಪತ್ನಿ ಅಂತಲ್ಲ ಹೇಳೋದು. ನಾನು ಹೇಳ್ತಾ ಇರೋದು ನಿಜಾನೋ ಅಲ್ವೋ ಮಗ? ಅದೆಲ್ಲ ಗೊತ್ತಿಲ್ಲ ಮಗ. ಸದ್ಯಕ್ಕೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಷ್ಟೇ. ಅಷ್ಟೇನಾ? ಅದು ಎಂತ ದೊಡ್ಡ ಲಕ್ಸುರಿ ಗೊತ್ತೇನೋ? ನೀನು ಚಿಕ್ಕಿ ಹತ್ರ ಯಾವುದೇ ಒಂದು ಭಯ ಇಲ್ಲದೆ ಈ ವಿಷಯ ಮಾತಾಡಿದ್ಯಾ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಹೇಳು? ಯಾರು? ಸೀತಾ. ನಿನ್ನ ಮನಸ್ಸಲ್ಲಿ ಸೀತಾ ಅವ್ರು ಇರೋದ್ರಿಂದಾನೆ ಯಾವ ಚಾಂದಿನಿ ಮೋಹಿನಿಯಿಂದ ನಿನಗೆ ತೊಂದರೆ ಆಗಲ್ಲ ಅಂತ ನೀನು ಅಷ್ಟೊಂದು ದೃಢವಾಗಿರೋದು. ಮಗ ಮತ್ತೆ ಏನೇನೋ ಮಾತಾಡಿ ಸ್ಟಾರ್ಟ್ ಮಾಡಬೇಡ ಪ್ಲೀಸ್. ನಿನ್ನ ಮನ್ಸನ್ನ ಕೇಳ್ಕೊ, ಅದೇ ಹೇಳುತ್ತೆ. ನೀನು ಬೆಂಗಳೂರು ಕಾಲಿಟ್ಟಾಗ ನೀನು ನೋಡುವಂಥ ಮೊದಲನೇ ಹುಡುಗಿ ಮೇಲೆ ನಿನಗೆ ಲವ್ ಆಗುತ್ತೆ ಅಂತ ಹೇಳಿದ್ದೆ. ಹಾಗಾಯ್ತೋ ಇಲ್ವೋ? ಈಗ ಒಪ್ಕೋ. ಗೊತ್ತಾಯ್ತು ಬಿಡಪ್ಪ. ಮೌನಂ ಸಮ್ಮತಿ ಲಕ್ಷಣಂ. ಏನೇನೋ ಹೇಳ್ಬೇಡ ಮರ. ಅಂಥದ್ದು ಏನೂ ಇಲ್ಲ. ನಿನಗೆ ಭಯ. ನನಗೇನೋ ಭಯ? ಪ್ರೀತಿ ಅಂದ್ರೆ ಕೆಟ್ಟದ್ದು, ಅದೊಂದು ಪಾತಾಳ ಅಂತ ನಿನಗೆ ನೀನೇ ನಂಬಿಡಿದ್ಯಲ್ಲ, ಅದಕ್ಕೆ ಸೀತಾ ಅವ್ರನ್ನ ನೀನು ಪ್ರೀತಿಸ್ತಿದ್ದೆ ಅಂತ ಹೇಳ್ಕೊಳಕ್ಕೆ ನಿನಗೆ ಭಯ. ಅಷ್ಟೇ ಅಲ್ಲ, ಸೀತಾ ಅವ್ರ ಹತ್ರ ನಾನೊಬ್ಬ ನಾರ್ಮಲ್ ಎಂಪ್ಲಾಯ್ ಅಂತ ಸುಳ್ಳು ಹೇಳಿದ್ಯಲ್ಲ, ಅದು ಕೂಡ ನಿನಗೆ ಭಯ. ಕರೆಕ್ಟ್ ತಾನೆ ಮಗ? ಅದಕ್ಕೆ ಭಯ ಅಂತಾರೋ ಮತ್ತೆ ಇನ್ನೇನು ಹೇಳ್ತಾರೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಸದ್ಯಕ್ಕೆ ಈಗಿರೋ ಸಿಚುಯೇಷನ್ ಹೇಗಿದೆಯೋ ಅದು ಹಾಗೇ ಉಳ್ಕೊಬಿಡ್ಲಿ ಅನ್ನೋ ಆಸೆ ಅಂತೂ ಖಂಡಿತ ಇದೆ. ಅದ್ರಲ್ಲಿ ತಪ್ಪೇನೋ ಇದೆ? ಅವ್ರ ಪ್ರಪಂಚದಲ್ಲಿ ಖುಷಿಯಾಗಿದ್ದಾರೆ, ನಾನು ನನ್ನ ಪ್ರಪಂಚದಲ್ಲಿ ಖುಷಿಯಾಗಿದ್ದೀನಿ. ಸುಮ್ಮನೆ ಇಲ್ದಿರೋದನ್ನೆಲ್ಲ ತಲೆಗೆ ಹೇಳ್ಕೊಂಡು ಯಾಕೆ ಬೇಕು? ಆದ್ರೆ ಹೀಗೆ ಅಂತ ಎಷ್ಟು ದಿನ ಇರ್ತೀರಾ? ಹೆಸರಿಲ್ದೇ ಇರೋ ಸಂಬಂಧ ಟ್ರೈನ್ ಇಳಿದ್ಮೇಲೆ ಟಾಟಾ ಮಾಡ್ದಂಗೆ. ಮತ್ತೆ ಆ ಟ್ರೈನಲ್ಲಿ ಸಿಗ್ತೀವೋ ಇಲ್ವೋ ಗೊತ್ತಿಲ್ಲ. ನೀನು ಆದಷ್ಟು ಬೇಗ ಈ ಸಂಬಂಧಕ್ಕೆ ಹೆಸರು ಕೊಡ್ಲಿಲ್ಲ ಅಂತಂದ್ರೆ ಒಂದಲ್ಲ ಒಂದಿನ ಸೀತಾ ಬಾಯಿ ಹೇಳ್ಬಿಟ್ಟು ಹೋಗ್ತಾರೆ. ಅದಕ್ಕೆ ನೀನು ತಯಾರಾಗಿದ್ಯಾ? ಅಕಸ್ಮಾತ್ ಅವ್ರ ಫ್ಯಾಮಿಲಿ ಮೆಂಬರ್ಸು ಸೀತಾ ಅವ್ರ ಮದುವೆನ ಬೇರೆಯವ್ರ ಜೊತೆ ಫಿಕ್ಸ್ ಮಾಡಿದ್ರು, ಅದಕ್ಕೆ ನೀನು ಮಾಡ್ತಿದ್ದೀನಿ ಅಂತ ಒಪ್ಕೊಳಕ್ ಒದ್ದಾಡ್ತಾನೆ ದೇವದಾಸ್ ನನ್ನ ಮಗ. ನೀನ್ ಆದಷ್ಟು ಬೇಗ ಈ ಸಂಬಂಧಕ್ಕೆ ಹೆಸರು ಕೊಡ್ಲಿಲ್ಲ ಅಂತಂದ್ರೆ ಒಂದಲ್ಲ ಒಂದಿನ ಸೀತಾ ಬಾಯಿ ಹೇಳ್ಬಿಟ್ಟು ಹೋಗ್ತಾರೆ. ಅದಕ್ಕೆ ನೀನ್ ತಯಾರಾಗಿದ್ಯಾ?
ಅಕಸ್ಮಾತ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಸೀತಾ ಅವ್ರ ಮದ್ವೆನ ಬೇರೆಯವ್ರ ಜೊತೆ ಫಿಕ್ಸ್ ಮಾಡಿದ್ರು, ಅದಕ್ಕೆ ನೀನು ಓಕೆನಾ?